ಕನ್ನಡದಲ್ಲಿ ಈಗಂತೂ ತುಂಬ ವೆಬ್ ಸೀರೀಸ್ಗಳು ಬರ್ತಿದ್ದಾವೆ ಆ್ಯಂಡ್ ಆ ರೀತಿ ಬರ್ತಿರೋ ಎಲ್ಲ ವೆಬ್ ಸೀರೀಸ್ಗಳು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿದ್ದಾವೆ. ಆ್ಯಂಡ್ ಈಗ ರಿಲೀಸ್ ಆಗಿರೋ ರಾಕ್ಷಸ ವೆಬ್ ಸೀರೀಸ್ ಹೇಗುಂಟು ಅಂತ ಕೇಳೋದಾದರೆ ಎಸ್, ಇಷ್ಟ ಆಯಿತು. ಕೊಡೋ ಟೈಮ್ಗೆ ಸೀರೀಸ್ನಲ್ಲಿ ವ್ಯಾಲ್ಯೂ ಅಂತೂ ಸಿಗುತ್ತೆ. ಅಂದರೆ ಇದರಲ್ಲಿರುವಂಥ ಸ್ಟೋರಿ ನಮ್ಮನ್ನು ಕೊನೆ ತನಕ ಹೋಲ್ಡ್ ಮಾಡಿ ಕ್ಲೈಮ್ಯಾಕ್ಸ್ ಏನು ಆಗಬಹುದು ಅಂತ ಥಿಂಕ್ ಮಾಡೋ ರೀತಿ ಮಾಡುತ್ತೆ. ಹಾಗೆ ಸೀರೀಸ್ನ ಇರೋ ಕಮ್ಮಿ ಬಜೆಟಲ್ಲಿ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಸೀರೀಸ್ನ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ ಇಲ್ಲಿ ಮೊಸಳೆಯ ಅಟ್ಯಾಕ್ ಎಂಬ ಹೆಸರಲ್ಲಿ ತುಂಬ ಜನ ಕಾಣೆಯಾಗ್ತಿರ್ತಾರೆ. ಆ ರೀತಿ ಕಾಣೆಯಾದ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿಯ ಶವ ಸಿಗುತ್ತೆ. ಇದನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡುವಾಗ ಅವರು ಮಾಡೋ ಒಂದು ತಪ್ಪಿನಿಂದ ಈ ಕೇಸ್ ಅಲ್ಲದೆ ಅಲ್ಲಿ ಎಷ್ಟು ಮಿಸ್ಸಿಂಗ್ ಕೇಸ್ ಇದಾವೋ ಆ ಎಲ್ಲ ಕೇಸ್ಗಳನ್ನು ಸಾಲ್ವ್ ಮಾಡಬೇಕಾಗಿ ಬರುತ್ತೆ. ಸೊ ಮುಂದೆ ಆ ಪೊಲೀಸರು ಯಾವ ರೀತಿ ತಪ್ಪು ಮಾಡಿದ್ರು ಅದರಿಂದ ಅವರು ಕಂಪ್ಲೀಟ್ ಆಗಿ ಈ ಕೇಸ್ನ ಸಾಲ್ವ್ ಮಾಡ್ತಾರೋ ಇಲ್ವೋ ಅನ್ನೋದನ್ನು ನೀವು ಸೀರೀಸ್ ನೋಡೇ ತಿಳ್ಕೊಬೇಕು. ಇನ್ನು ಸೀರೀಸ್ನಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಸ್ಟೋರಿ ಹಾಗೆ ಸ್ಕ್ರೀನ್ ಪ್ಲೇ ಇಷ್ಟ ಆಯಿತು. ಯಾಕಂದರೆ ಇದು ಒಂದು ನಾರ್ಮಲ್ ಥ್ರಿಲ್ಲರ್ ಜಾನರ್ ರೀತಿ ಅಲ್ಲದೆ ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ಈ ಸೀರೀಸ್ನಲ್ಲಿ ಇರೋ ಹನುಮ ಕ್ಯಾರೆಕ್ಟರ್ನ ಡಿಸೈನ್ ಹಾಗೆ ಪ್ರೆಸೆಂಟೇಷನ್ ಚೆನ್ನಾಗಿತ್ತು. ಅಂದರೆ ಆ ಕ್ಯಾರೆಕ್ಟರ್ನ ಫ್ಯಾಮಿಲಿ ಸಿಚುವೇಶನ್ ಸೀನ್ಸ್ಗಳು ನಮ್ಮನ್ನು ಆ ಕ್ಯಾರೆಕ್ಟರ್ಗೆ ಬಹಳ ಬೇಗ ಕನೆಕ್ಟ್ ಆಗೋ ರೀತಿ ಮಾಡಿಬಿಡುತ್ತೆ. ಸೊ ಆದ್ದರಿಂದ ಸೀರೀಸ್ ಬಹಳ ಬೇಗ ಕನೆಕ್ಟ್ ಆಗಿಬಿಡುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಇರೋ ಕಮ್ಮಿ ಟೈಮ್ನಲ್ಲಿ ಎಪಿಸೋಡಿಂದ ಎಪಿಸೋಡ್ಗೆ ಟ್ವಿಸ್ಟ್ನ ಇಟ್ಟು ಇಂಟ್ರೆಸ್ಟ್ನ ಜಾಸ್ತಿ ಮಾಡ್ತಾರೆ. ಅಂದರೆ ಯಾವ ಲೆವೆಲಿಗೆ ಅಂದರೆ ನೆಕ್ಸ್ಟ್ ಎಪಿಸೋಡ್ನ ನೋಡಲೇಬೇಕು ಎಂಬ ಇಂಟ್ರೆಸ್ಟ್ನ ಜಾಸ್ತಿ ಮಾಡ್ತಾರೆ. ಆ್ಯಂಡ್ ಇದೇ ನನಗೆ ಸೀರೀಸ್ನಲ್ಲಿ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಗಿದ್ದು. ಈ ಸೀರೀಸ್ನ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಪ್ರೆಸೆಂಟ್ ಮಾಡಿದ್ದು ತುಂಬ ಇಷ್ಟ ಆಯಿತು. ಇನ್ನು ಸೀರೀಸ್ನಲ್ಲಿ ವಿಜಯ್ ರಾಘವೇಂದ್ರ ಅವರು ಅವರ ಪರ್ಫಾರ್ಮೆನ್ಸಿಂದ ಫುಲ್ ಸೀರೀಸ್ನಲ್ಲಿ ಡಾಮಿನೇಟ್ ಮಾಡಾಕ್ತಾರೆ. ಇನ್ನು ಸೀರೀಸ್ನ ರಿಮೈನಿಂಗ್ ಆ್ಯಕ್ಟರ್ಸ್ ಅವರ ಕ್ಯಾರೆಕ್ಟರ್ಸ್ಗೆ ನ್ಯಾಯ ಒದಗಿಸಿದ್ದಾರೆ ಅಂತೀನಿ. ಚೆನ್ನಾಗಿತ್ತು ಅವರ ಆ್ಯಕ್ಟಿಂಗ್ ಕೂಡ. ಇನ್ನು ಸೀರೀಸ್ನಲ್ಲಿ ನೆಗೆಟಿವ್ ಅಂತ ಏನಾದರೂ ಇದೆಯಾ ಅಂತ ಕೇಳೋದಾದರೆ ನನಗೆ ಅಂಥ ಮೇಜರಾಗಿ ಏನು ಕಾಣಿಸ್ಲಿಲ್ಲ. ಕೊಟ್ಟಿರೋ ಕಮ್ಮಿ ಬಜೆಟಲ್ಲಿ ಸೀರೀಸ್ನ ತುಂಬ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಪರ್ಸ್ನಲಿ ನನಗನ್ಸಿದ್ದೇನೆಂದರೆ ಈ ರೀತಿಯ ಒಳ್ಳೊಳ್ಳೆ ಕಂಟೆಂಟ್ಗಳು ಅವಾಗವಾಗ ಕನ್ನಡದಲ್ಲಿ ಬರ್ತಿರಬೇಕು. ಆವಾಗಲೇ ಕನ್ನಡದಲ್ಲಿ ವೆಬ್ ಸೀರೀಸ್ ಜಾನರ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ಸಾಧ್ಯ. ಇನ್ನು ಓವರಾಲ್ ಆಗಿ ಈ ಸೀರೀಸ್ ಹೇಗುಂಟು ಅಂತ ಹೇಳೋದಾದರೆ ಒಂದೊಳ್ಳೆ ಸೀರೀಸ್, ಮಿಸ್ ಮಾಡದೆ ನೋಡಿ, ಇಷ್ಟ ಆಗುವಂಥ ಕಂಟೆಂಟ್ ಇದರಲ್ಲಿದೆ. ಸೊ ಆದ್ದರಿಂದ ಹೇಳ್ತಿದ್ದೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತು ಆದಷ್ಟು ಬೇಗ ಬೇರೆ ವಿಡಿಯೋದೊಂದಿಗೆ ಸಿಗುವ. ಬೈ ಫ್ರೆಂಡ್ಸ್.